ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಲಂಚ್ ಬಾಕ್ಸಿಗೆ ಪುಳಿಯೋಗರೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಪುಳಿಯೋಗರೆ ಬೇಗ ಆಗೋವಂಥದ್ದು, ಅದಕ್ಕೋಸ್ಕರ ಯಾವುದೇ ಪ್ರಿಪ್ರೇಷನ್ ಬೇಕಾಗಿರಲ್ಲ. ಹಾಗೆ ಫ್ರೀ ಇದ್ನಲ್ವ, ಶೂಟ್ ಮಾಡ್ಕೊಂಬಿಡೋಣ ನಿಧಾನಕ್ಕೆ. ನಾನು ಏನೆಲ್ಲ ಪುಳಿಯೋಗರೆ ಮಾಡೋ ಟೈಮ್ನಲ್ಲಿ ಮಾಡ್ಕೊಳ್ತೀನಿ, ಬೇರೆ ಕೆಲಸಗಳನ್ನು ಅಂತ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಬ್ಯಾಂಬೂ ಪ್ಲ್ಯಾಂಟ್ ತುಂಬ ಧೂಳಾಗಿತ್ತು, ಹಾಗಾಗಿ ವಾಶ್ ಮಾಡಿಬಿಟ್ಟು ನೀರು ಚೇಂಜ್ ಮಾಡಿ ಇಡ್ತಾ ಇದ್ದೀನಿ. ಹೀಗೆ ವಾರಕ್ಕೆ ಒಮ್ಮೆ ಮಾಡೋದ್ರಿಂದ ಬ್ಯಾಂಬೂ ಪ್ಲ್ಯಾಂಟು ಹಾಳಾಗೋದಿಲ್ಲ ಬೇಗ, ತುಂಬ ಗ್ರೀನ್ರಿಯಾಗಿ ಇರುತ್ತೆ. ಇದು ನೋಡಿ, ಕಾಪರಿಂದು ನನಗೆ ಗಿಫ್ಟ್ ಬಂದಿರೋದು. ನೇಮಿಂಗ್ ಸೆರೆಮನಿಯಲ್ಲಿ ನನಗೆ ಗಿಫ್ಟ್ ಬಂದಿರೋ ಅಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ. ಆದರೆ ಲಿಡ್ಡು ತುಂಬ ಲೂಸ್ ಇರೋದ್ರಿಂದ ಹೇಗೆ ಯೂಸ್ ಮಾಡೋದು ಹೊಳಿತಾ ಇಲ್ಲ. ಲಿಡ್ ಟೈಟ್ ಇದ್ದಿದ್ದರೆ ಚಾಕ್ಲೇಟ್ಸ್ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಹಾಕಿ ಸ್ಟೋರ್ ಮಾಡಿ ಇರ್ಬೋದಿತ್ತು. ಆದರೆ ತುಂಬ ಲೂಸ್ ಇರೋದ್ರಿಂದ ಹೇಗೆ ಯೂಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಸ್ಟೋರೇಜ್ ಬಾಕ್ಸ್ ಆಗಿ ಅವನ್ ಮೇಲೆ ಇಟ್ಟಿದ್ದೀನಿ. ಶೋ ಪೀಸ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಸ್ನೇಕ್ ಪ್ಲ್ಯಾಂಟಿಂದು ಒಂದು ಲೀಫು ತುಂಬ ಲಾಂಗ್ ಆಗಿ ಗ್ರೋತ್ ಆಗಿದೆ. ಇದನ್ನು ಕಟ್ ಮಾಡಿಬಿಟ್ಟು ಅದರದ್ದು ಬೇಬಿ ಪ್ಲ್ಯಾಂಟ್ಗಳನ್ನು ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇದು ಝೀಝಿ ಪ್ಲ್ಯಾಂಟ್ ನನ್ನ ಫೇವ್ರೆಟ್ ಪ್ಲ್ಯಾಂಟ್. ಇದು ಇಂಡೋರ್ ಪ್ಲ್ಯಾಂಟಲ್ಲಿ ತುಂಬ ಇಷ್ಟಪಡುವಂತಹ ಪ್ಲ್ಯಾಂಟ್ ಅಂದರೆ ಈ ಝೀಝಿ ಪ್ಲ್ಯಾಂಟು. ಇದು ಕೂಡ ಎಲ್ಲ ಸ್ವಲ್ಪ ಬೆಂಡ್ ಆಗಿಬಿಟ್ಟಿದೆ, ಅದನ್ನು ಕೂಡ ಸೆಕ್ಯೂರ್ ಮಾಡಬೇಕು. ಹಾಗೆ ಮಗಳು ನಾನು ಪುಳಿಯೋಗರೆ ತಿಂದ್ಕೊಂಡು ಹೋಗಲ್ಲ, ನನಗೆ ಜ್ಯೂಸ್ ಬೇಕು ಅಂತ ಹೇಳಿದ್ಲು. ನಿನ್ನೆ ಸಂಜೆನೇ ನಮ್ಮ ಮನೆಯವರು ಮಸ್ಕ್ ಮೆಲನ್ ತಂದಿಟ್ಟಿದ್ರು. ನಾನು ಫ್ರಿಜ್ಜಲ್ಲಿ ಇಡೋದು ಮರ್ತುಬಿಟ್ಟಿದ್ದೆ. ಹಾಗಾಗಿ ಚಿಲ್ಡಾಗಿ ಜ್ಯೂಸ್ ಮಾಡಿಕೊಡೋದು ಹೇಗೆ, ನಿಮಗೆ ಈ ರೀತಿ ಏನಾದರೂ ಎಮರ್ಜೆನ್ಸಿ ಒಂದು ಟಿಪ್ ಬೇಕಂದರೆ ಹೇಳ್ತೀನಿ ನೋಡಿ. ಮಸ್ಕ್ ಮೆಲನ್ನ ಕಟ್ ಮಾಡಿಬಿಟ್ಟು ಫ್ರೀಝರ್ನಲ್ಲಿ ಒಂದು 10 ನಿಮಿಷ ಇಟ್ಬಿಡಿ. ನೀವು ಬೇರೆ ಏನೆಲ್ಲ ಪ್ರಿಪೇರ್ ಮಾಡೋ ಅಷ್ಟೊತ್ತಲ್ಲಿ ಅದು ಚಿಲ್ಡ್ ಆಗಿರುತ್ತೆ. ಆಮೇಲೆ ಅದನ್ನು ಜ್ಯೂಸ್ ಮಾಡಿಕೊಂಡ್ರೆ ಚಿಲ್ಡ್ ಜ್ಯೂಸು ಪ್ರಿಪೇರ್ ಆಗುತ್ತೆ. ಐಸ್ ವಾಟರು ಇಲ್ಲ ಐಸ್ ಕ್ಯೂಬ್ಸ್ ಹಾಕಿ ಜ್ಯೂಸ್ ಮಾಡಿದರೂ ಕೂಡ ಚಿಲ್ಡಾಗಿರುತ್ತೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಎರಡೂ ಇಟ್ಟಿಲ್ಲ, ಎಮರ್ಜೆನ್ಸಿ ಯಾರಾದರೂ ಗೆಸ್ಟ್ ಬಂದಿದ್ದ ತಕ್ಷಣ ಜ್ಯೂಸ್ ಪ್ರಿಪೇರ್ ಮಾಡಬೇಕು ಅಂತಾದರೆ ಈ ಹಣ್ಣನ್ನು ಫ್ರೀಝರಲ್ಲಿ ಇಟ್ಬಿಟ್ರೆ ಒಂದು 10 ನಿಮಿಷ ಸಾಕು. ಬೇರೆದೇನೇ ಪ್ರಿಪೇರ್ ಮಾಡೋ ಅಷ್ಟೊತ್ತಲ್ಲಿ ಹಣ್ಣು ಚಿಲ್ಡಾಗಿರುತ್ತೆ, ಆವಾಗ ಜ್ಯೂಸ್ ಮಾಡಿ ಸರ್ವ್ ಮಾಡಬಹುದು. ಆಲ್ರೆಡಿ ನಾವು ಹಣ್ಣನ್ನು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಏನು ಫ್ರೀಝರಲ್ಲಿ ಇಡೋ ಅಗತ್ಯ ಇರೋದಿಲ್ಲ. ಬಟ್ ಹಾಗೆ ಇಟ್ಕೊಂಡಿಲ್ಲ, ಹಣ್ಣು ಹೊರಗಡೆನೇ ಇದೆ ಅಂತಾದಾಗ ಈ ರೀತಿ ಟಿಪ್ಸು ವರ್ಕ್ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸಮ್ಮರ್ ಆಗಿರೋದ್ರಿಂದ ನಮ್ಮ ಮನೆಯವರು ತುಂಬ ಹಣ್ಣು ತರ್ತಾರೆ. ಇದು ಮಸ್ಕ್ ಮೆಲನ್ನು, ಅವರಿಗೆ ಈ ಮಸ್ಕ್ ಮೆಲನ್ ಜ್ಯೂಸು ಫ್ರೂಟು ಅಂದರೆ ತುಂಬ ಇಷ್ಟ ಆಗುತ್ತೆ. 2-3 ಜಾಸ್ತಿ ಎಕ್ಸ್ಟ್ರಾ ತಂದುಬಿಟ್ಟಿರ್ತಾರೆ. ಅದಕ್ಕೋಸ್ಕರ ನಾನು ಅದನ್ನು ಕ್ಯೂಬ್ಸ್ಗಳಾಗಿ ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಿಮಗೆ ತಿಳಿದಿರಬೇಕು, ಈ ಸೀಡ್ಸ್ನ ನಾವು ಸಣ್ಣವರಿದ್ದಾಗ ಬಾಲ್ಯದಲ್ಲಿ ಮಣ್ಣಲ್ಲಿ ಕಲಿಸ್ಬಿಟ್ಟು ಬಿಸಿಲು ಜಾಸ್ತಿ ಇರೋದ್ರಿಂದ ಅದನ್ನು ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಯೂಸ್ ಮಾಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ಇದನ್ನು ಸುಮ್ಮನೆ ವೇಸ್ಟ್ ಅಂತ ಬಿಸಾಡ್ತೀವಿ. ಈಗಿನ ಮಕ್ಕಳು ಯಾರೂ ಕೂಡ ಅಷ್ಟು ಪೇಷನ್ಸಿಂದ ಈ ಮಸ್ಕ್ ಮೆಲನ್ ಸೀಡ್ಸ್ ಎಲ್ಲ ತಿನ್ನೋದಿಲ್ಲ. ಹಾಗೆ ಪಂಪ್ಕಿನ್ ಸೀಡು ಕೂಡ ತಿನ್ನೋದಿಲ್ಲ. ಇದೆಲ್ಲ ನಮ್ಮ ಕಾಲಕ್ಕೆ ಮುಗೀತು. ಹೇಳಿದ್ನಲ್ಲ, ಫ್ರೀಝರಲ್ಲಿ ಇಟ್ಟಿದ್ದೆ ಹಣ್ಣು, ಅದನ್ನು ತೆಗೆದುಬಿಟ್ಟು ಜ್ಯೂಸ್ ಮಾಡ್ತಾ ಇದ್ದೀನಿ. ಮಸ್ಕ್ ಮೆಲನ್ ಜ್ಯೂಸಿಗೆ ಸ್ವಲ್ಪ ಸಕ್ಕರೆ ಹಾಕಿ ಹಾಗೆ ಏಲಕ್ಕಿ ಹಾಕಿ ರುಬ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಜ್ಯೂಸು ಪ್ರಿಪೇರ್ ಆಗುತ್ತೆ. ಲಂಚ್ ಬಾಕ್ಸಿಗೆ ಪುಳಿಯೋಗರೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಂದೇ ಐಟಮ್ ಆಗಿರೋದ್ರಿಂದ ಇವತ್ತು ಫುಲ್ಲು ಫ್ರೀ ಆಗಿದ್ದೀನಿ. ಹಾಗೆ ಇಬ್ಬರು ಕೂಡ ಇಷ್ಟಪಟ್ಟು ತಿನ್ನುವಂಥದ್ದು. ಪುಳಿಯೋಗರೆ ಪೌಡ್ರು ನಾನು ಹೊರಗಡೆಯಿಂದ ಯಾವುದೂ ತರೋದಿಲ್ಲ. ಮೊದಲೆಲ್ಲ ಯೂಸ್ ಮಾಡ್ತಿದ್ದೆ, ಮಾಡೋದೇ ಇಲ್ಲ ಅಂತ ಅಲ್ಲ, ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಮಗನಿಗೆ ಹೊರಗಿಂದ ತಂದಿರೋ ಪೌಡರ್ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನೇ ಹೋಮ್ ಮೇಡ್ ಪೌಡ್ರ್ ಮಾಡ್ತೀನಿ, ಇಷ್ಟಪಟ್ಟು ತಿಂತಾನೆ, ಖುಷಿ ಆಗತ್ತೆ. ಬಾಯ್ ಪಾಪು.
ಬಾಯ್ ಪ್ರಧಾನ್. ಎರಡು ಇಂಡೋರ್ ಪ್ಲ್ಯಾಂಟ್ಗಳನ್ನು ನಾನು ಹೊರಗಡೆ ಇಟ್ಟಿದ್ದೀನಿ. ಬಿಸಿಲು ಬೀಳುತ್ತೆ, ಹಾಗೆ ನೀರು ಹಾಕಿದ ಮೇಲೆ ಅದೆಲ್ಲ ಇಳ್ಕೊಳ್ಳುತ್ತೆ. ನಾನು ಕಸ ನೆಲ ಮಾಡೋ ಅಷ್ಟೊತ್ತಲ್ಲಿ ಆಮೇಲೆ ಅದನ್ನು ತಂದು ಒಳಗಡೆ ಇಟ್ಕೋಬಹುದು ಅನ್ನೋದಕ್ಕೆ. ಹಾಗೆ ದೇವ್ರ ಮನೆ ಬಾಗಿಲಲ್ಲಿ ನಾನು ಈ 2 ಸ್ಟ್ಯಾಂಡ್ ಇಟ್ಟಿರ್ತೀನಿ. ಆನೆ ಮುಖ ಇರೋವಂತಹ ಸ್ಟ್ಯಾಂಡು ತುಂಬ ಬ್ಯೂಟಿಫುಲ್ಲಾಗಿದೆ. ಕೈಯಲ್ಲೇ ಮಾಡಿರೋವಂತಹ ಇದು ವರ್ಕ್ ಇದು. ಒಂದು ಮೇಳದಲ್ಲಿ ತೊಗೊಂಡಿದ್ದೆ ನಾನು ಇದನ್ನು. ತುಂಬ ಬ್ಯೂಟಿಫುಲ್ ಆಗಿದೆ. ವರಮಹಾಲಕ್ಷ್ಮಿಲಿ ಜಾಸ್ತಿ ಯೂಸ್ ಮಾಡ್ತೀನಿ ಹಬ್ಬದ ಟೈಮಲ್ಲಿ. ಧೂಳಾಗಿತ್ತು ಅಂತ ಸ್ವಲ್ಪ ನೀರಿನಲ್ಲಿ ಜಾಲಿಸ್ಬಿಟ್ಟು ಹೊರಗಡೆ ಬಿಸಿಲಿಗೆ ಇಡ್ತಾ ಇದ್ದೀನಿ. ಡ್ರೈ ಆದಮೇಲೆ ನೆಕ್ಸ್ಟು ಒಳಗಡೆ ತಂದು ಇಡೋಣ ಅಂತ ಹೇಳಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟೇ ನೀರಿನಲ್ಲಿ ತೊಳೆದ್ರೂ ಕಲರ್ ಹೋಗೋಲ್ಲ ಇದು. ಹಾಗೆ ಮಧ್ಯಾಹ್ನ ಸಾಂಬಾರು ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಸಾರು ಮಾಡ್ತಾಯಿದ್ದೀನಿ. ಬೇಳೆ ಆಲ್ರೆಡಿ ಕೂಗಿಸ್ಕೊಂಡಿದ್ದೆ ಕುಕ್ಕರ್ನಲ್ಲಿ. ಇದಕ್ಕೇ ಮಸಾಲೆ ರುಬ್ಬಿಬಿಟ್ಟು ನುಗ್ಗೆಕಾಯಿ ಆಲೂಗೆಡ್ಡೆ ಎಲ್ಲ ಹಾಕಿ ಹಾಗೆ ಒಗ್ಗರಣೆ ಕೂಡ ಹಾಕಿಬಿಟ್ಟು ಇನ್ನೊಂದು ವಿಷಲ್ ಹೊಡೆಸ್ಕೊಂಡ್ಬಿಡ್ತೀನಿ. ಈಗ ಮಾಡೋದ್ರಿಂದ ನನಗೆ ಸಾರು ಬೇಗ ಪ್ರಿಪೇರ್ ಆಗುತ್ತೆ. ಇಲ್ಲ ಅಂದರೆ 1 ಗಂಟೆಗಟ್ಟಲೆ ಸಾರನ್ನು ಬೇಯಿಸ್ಕೊಂಡು ನಿಂತ್ಕೋಬೇಕು. ಟೈಮ್ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ನನಗೆ. ಅದಕ್ಕೋಸ್ಕರ ಕುಕ್ಕರ್ನಲ್ಲೇ ಮಾಡಿಬಿಡ್ತೀನಿ. ನಿಮಗೆ ಅನ್ನಿಸ್ಬೋದು ನುಗ್ಗೆಕಾಯಿ ಎಲ್ಲ ಹೊಡ್ಕೊಂಡು ಹೋಗ್ಬೋದು, ಸರಿ ಇರೋದಿಲ್ಲ ಅಂತ. ವಿಜಿಲ್ ಹೊಡೆಯೋದಕ್ಕಿಂತ ಮುಂಚೆನೇ ಅದನ್ನು ಆಫ್ ಮಾಡಿಬಿಟ್ಟು ಹಾಗೆ ಏನಿರುತ್ತೆ ಒಳಗಡೆ ಸ್ಟೀಮು ಅದನ್ನೆಲ್ಲ ಬೇಗ ತೆಗೆದುಬಿಟ್ರೆ ಕಾಯಿ ಹೇಗಿರುತ್ತೋ ಹಾಗೆ ಇರುತ್ತೆ, ಹಾಗೆ ರುಚಿಯಾಗೂ ಕೂಡ ಇರುತ್ತೆ. ನೋಡಿ ಒಣಗಿದ ಮೇಲೆ ಸ್ಟ್ಯಾಂಡ್ ತಂದು ಇಡ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಅಂತ. ಹಬ್ಬಗಳಲ್ಲಿ ಅದ್ರ ಮೇಲೆ ದೀಪ ಹಚ್ಚಿ ಇಡ್ತೀನಿ, ಇಲ್ಲಾಂದರೆ ಪ್ಲ್ಯಾಂಟ್ ಇಡ್ತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಬಟ್ಟೆ ಎಲ್ಲ ಒಣಗಿಬಿಟ್ಟಿತ್ತು ಅಂತ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ನಾನು ಯಾವಾಗಲೂ ಒಣಗಿದ ತಕ್ಷಣ ಬಟ್ಟೆಗಳನ್ನು ಫೋಲ್ಡ್ ಮಾಡಬೇಕಾದ್ರೆ ನಾನು ಹೊರಗಡೆನೇ ಫೋಲ್ಡ್ ಮಾಡ್ತೀನಿ. ನಮ್ಮ ಮನೆ ಎದುರುಗಡೆ ಇದೊಂದು ಕಾಂಪೌಂಡ್ ಇರೋದ್ರಿಂದ ನನಗೆ ಅನುಕೂಲ ಆಗುತ್ತೆ. ನಾನು ಬೇರೆ ಹಳೆ ಮನೇಲಿದ್ದಾಗಲೂ ಅಷ್ಟೇ ಮೇಲೆ ಟೆರೆಸ್ ಮೇಲೆ ಅಲ್ಲಿಯೇ ಫೋಲ್ಡ್ ಮಾಡಿಕೊಂಡು ಮನೇಲಿ ತಂದು ಅವ್ರವ್ರ ಬಟ್ಟೆನ ಅವ್ರವ್ರ ಕಬೋರ್ಡಲ್ಲಿ ಇಟ್ಬಿಡ್ತಿದ್ದೆ. ಆವಾಗಿಂದ ಈ ಅಭ್ಯಾಸ ಇದೆ. ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ, ಆದರೂ ಕೂಡ ನಾನು ಎಲ್ಲಿ ಬಟ್ಟೆಗಳನ್ನು ತಗೊಂಡು ಅವ್ರವ್ರದ್ದೇ ಫೋಲ್ಡ್ ಮಾಡಿ ಅವ್ರವ್ರ ಕಬೋರ್ಡಲ್ಲಿ ಇಡೋ ಅಂತಹದ್ದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗಂತ ಬಟ್ಟೆಗಳನ್ನು ನಾನು ಅಲ್ಲಿ ಇಲ್ಲಿ ಇಟ್ಟಿಲ್ಲ ಅಂತ ಅಲ್ಲ. ನನ್ನ ಮನೆಯಲ್ಲೂ ಕೂಡ ಒಂದು ಇದೆ ಚೇರು, ಡಂಪಿಂಗ್ ಚೇರ್ ಅಂತ. ಅದು ರೆಗ್ಯುಲರಾಗಿ ಯೂಸ್ ಮಾಡಿರೋಂತಹ ಬಟ್ಟೆಗಳು ಜಾಸ್ತಿ ಬಳಸಿಲ್ಲದೆ ಇರೋವಂಥದ್ದನ್ನು ಆ ಚೇರ್ ಮೇಲೆ ಡಂಪ್ ಮಾಡೋ ಅಭ್ಯಾಸ ಇದೆ. ಬಟ್ ಒಗೆದಿರೋ ಬಟ್ಟೆಗಳನ್ನು ತಕ್ಷಣ ಫೋಲ್ಡ್ ಮಾಡಿಬಿಟ್ಟು ಅವರವರ ಕಬೋರ್ಡ್ಗಳಲ್ಲಿ ಇಡೋದು ಇದು ನನಗೆ ಅಭ್ಯಾಸ. ಇಲ್ಲ ಅಂದರೆ ರಾಶಿ ಬಟ್ಟೆ ಇಟ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಮರ್ಚೋ ಅಂಥ ಅಭ್ಯಾಸ ಇಲ್ಲ ನನಗೆ. ನಿಮಗೂ ಅನುಕೂಲ ಆಗುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಒಮ್ಮೆಲೇ ಬಟ್ಟೆ ಮರ್ಚೋರು ಈ ರೀತಿ ಮಾಡಿ ನೋಡಿ, ಬೇಗ ಆಗಿಬಿಡತ್ತೆ ಕೆಲಸ. ಹಾಗೆ ಫ್ಲಿಪ್ಕಾರ್ಟಲ್ಲಿ ನಾನು ಒಂದು ಸ್ಟ್ಯಾಂಡು ಅಡುಗೆ ಮನೆಗೋಸ್ಕರ ಬುಕ್ ಮಾಡಿದ್ದೆ. ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಇದನ್ನು, ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಬಾತ್ರೂಮಲ್ಲಿ, ಅಡುಗೆ ಮನೆಯಲ್ಲಿ, ಹಾಗೆ ಬೆಡ್ರೂಮಲ್ಲಿ, ಸ್ಟಡಿ ರೂಮಲ್ಲಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ಲಾಗಿದೆ, ಕಡಿಮೆ ಕಾಸ್ಟು. ಸುಮಾರು ನನಗೆ ಇದು 195 4 ಸಿಕ್ಕಿರೋ ಅಂತಹದ್ದು. 4 ಬ್ಯಾಸ್ಕೆಟ್ ಥರ ಇದೆ ಇದು. ಹಾಗೆ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ, ಗಮ್ ಇರೋ ಅಂಥದ್ದು. ಇದನ್ನು ಸ್ಲ್ಯಾಬ್ಗಳ ಮೇಲೆ ಅಥವಾ ಟೈಲ್ಸ್ ಮೇಲೆ ಅಂಟಿಸ್ಬಿಟ್ರೆ ತುಂಬ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ನಾನು ಅಂಟಿಸೋದಕ್ಕಿಂತ ಮುಂಚೆ ನಿಮಗೆ ಹೇಗೆ ಯೂಸ್ ಮಾಡಬಹುದು ಅಂತ ಆಲ್ರೆಡಿ ನಾನು ಒಂದು ಸ್ಟಿಕ್ ಮಾಡಿರೋದ್ರಲ್ಲೇ ಅದನ್ನು ಸಿಗಿಸಿ ತೋರಿಸ್ತಾ ಇದ್ದೀನಿ. ಹಾಗೆ ಇದು ಒಂದು ಲೀಫ್ ತುಂಬ ಬೆಳೆದಿದೆ ಅಂತ ಹೇಳಿದ್ನಲ್ವಾ, ಇದು ಅನುಕೂಲ ಆಯಿತು. ಇದೇ ಟೈಮಿಗೆ ಫ್ಲಿಪ್ಕಾರ್ಟಿಂದ ಸ್ಟ್ಯಾಂಡ್ ಬೇರೆ ಬಂದಿತ್ತು. ಹಾಗಾಗಿ ಆ ಲೀಫ್ನ ಕಟ್ ಮಾಡಿಬಿಟ್ಟು ಇಲ್ಲಿ ಡೆಕೋರೇಟಿವ್ ಆಗಿ ಇಡ್ತಾ ಇದ್ದೀನಿ. ಸದ್ಯಕ್ಕೆ ಹೇಗೆಲ್ಲ ಈ ಸ್ಟ್ಯಾಂಡ್ನ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತಲೂ ಕೂಡ ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಇಲ್ಲಿ ನೋಡಿ ಬೆಳಗಿನ ಜಾವ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ನಮ್ಮ ಏರಿಯಾದಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಫ್ಲವರ್ಸ್ ಎಲ್ಲ ಅರಳಿದೆ.
ಈಗ ವಸಂತ ಮಾಸ ಅಲ್ವಾ, ಎಲೆಗಳೆಲ್ಲ ಉದುರಿಬಿಟ್ಟು ಹೊಸ ಎಲೆ ಹಾಗೆ ಹೊಸ ಹೂವು ಚಿಗುರೋ ಅಂತಹದ್ದು. ಬ್ರೇಕ್ಫಾಸ್ಟಿಗೆ ನಾನು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ನಾವು ಎಲ್ಲರೂ ದೊಡ್ಡವರು ಅವಲಕ್ಕಿ ಮಾಡ್ಕೊಂಡಿದ್ವಿ, ಮಕ್ಕಳಿಗೋಸ್ಕರ ಬ್ರೆಡ್ ಆಮ್ಲೆಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ, ನಾವೇನು ಟಿಫನ್ ಮಾಡ್ಕೊಂಡಿರ್ತೀವಿ ಅದು ಮಕ್ಕಳು ತಿನ್ನಲ್ಲ, ಅವರಿಗೆ ಸಪ್ರೇಟ್ ಮಾಡಬೇಕು. ಇದು ನಮ್ಮ ಮನೇಲಿ ಇರೋವಂತಹ ಪದ್ಧತಿ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಬೇಕು. ಇವತ್ತು ಹೋಲಿ ಕೂಡ ಇದೆ. ನನ್ನ ಯಾರೆಲ್ಲ ವ್ಯೂವರ್ಸ್ ಇದ್ದಾರೆ ಎಲ್ಲರಿಗೂ ಹ್ಯಾಪಿ ಹೋಲಿ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಹೋಲಿ ಎಲ್ಲರೂ ಸೆಲೆಬ್ರೇಟ್ ಮಾಡಿ ಮೈಯಲ್ಲಿರೋ ಬಣ್ಣಗಳನ್ನೆಲ್ಲ ಅಲ್ಲೇ ವಾಶ್ ಮಾಡ್ಕೊಂಡಿರ್ತೀರ. ನಾನು ಈಗ ವಿಶ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಆದರೂ ಕೂಡ ನನ್ನ ವಿಶಸ್ ನಿಮ್ಮ ಹತ್ರ ರೀಚ್ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ಭಾವಿಸ್ತೀನಿ. ಇದೊಂದು ಈಸಿ ಬ್ರೇಕ್ಫಾಸ್ಟ್ ನೋಡಿ. ಮೊಟ್ಟೆಯಲ್ಲಿ ಉಪ್ಪು ಖಾರದ ಪುಡಿ ಹಾಕಿಬಿಟ್ಟು ಬೀಟ್ ಮಾಡಿ, ಬೇಕಾದರೆ ಇದು ಫ್ಲಫಿಯಾಗಿ ಬರಬೇಕು ಅಂದರೆ ಸ್ವಲ್ಪ 1-2 ಸ್ಪೂನ್ ಹಾಲು ಹಾಕ್ಕೊಂಡು ಬೀಟ್ ಮಾಡಿಬಿಟ್ಟು ಬ್ರೆಡ್ ಡಿಪ್ ಮಾಡಿಬಿಟ್ಟು ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋ ಅಂಥದ್ದು. ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಇಷ್ಟ ಆಗುವಂಥದ್ದು. ಯಾಕೆಂದರೆ ಬ್ರೆಡ್ ಸ್ವೀಟ್ ಇರುತ್ತೆ, ಉಪ್ಪು ಹಾಕಿರ್ತೀವಿ, ಖಾರ ಇರುತ್ತೆ, ಹಾಗೆ ಆಮ್ಲೆಟಿಂದು ಟೇಸ್ಟು, ಮೊಟ್ಟೆ ಟೇಸ್ಟು ಎಲ್ಲ ಮಿಕ್ಸ್ ಆಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ಮಕ್ಕಳು ಈ ಬಲೂನ್ನಲ್ಲಿ ವಾಟರ್ ಹಾಕ್ಕೊಡಮ್ಮ ಅಂತ ಕೊಟ್ಟಿದ್ದರು, ಅದಕ್ಕೆ ನಾನು ವಾಟರ್ ಹಾಕಿಬಿಟ್ಟು ಅವರಿಗೆ ಕರಿತಾ ಇದ್ದೀನಿ, ಮೇಲೆ ಬಂದು ಇಸ್ಕೊಂಡು ಹೋಗಿ ಅಂತ. ಪ್ರಧಾನ್ ಬರ್ತಾನೆ, ಎಷ್ಟು ಕಲರ್ಫುಲ್ ಆಗಿದ್ದಾನೆ ನೋಡಿ ಪ್ರಧಾನ್. ಎಲ್ಲ ಬಲೂನು ಕಟ್ಕೊಡು ಅಂತ ಹೇಳ್ತಾ ಇದ್ರು, ಬಟ್ ಮನೇಲಿ ತುಂಬ ಕೆಲಸ ಇರೋದ್ರಿಂದ ಸ್ವಲ್ಪ ಬಲೂನಿಗೆ ನೀರು ಹಾಕಿ ಕಟ್ಟಿ ಕೊಟ್ಟಿದ್ದೀನಿ. ಆಮೇಲೆ ಅವರೇ ಕಟ್ಕೊಂಡ್ರು. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅವ್ರಿಗೆ ನೋಡಿ ತುಂಬ ಖುಷಿ ಆಗುತ್ತೆ. ನಾವು ಮಕ್ಕಳಿದ್ದಾಗ ಇಷ್ಟೆಲ್ಲ ಆಟ ಆಡಿದ್ವಿ, ಈಗಲೂ ಆಟ ಆಡಬಹುದು, ಆದರೆ ಸ್ವಲ್ಪ ಜವಾಬ್ದಾರಿ ಅನ್ನೋದಿರುತ್ತೆ. ಹೋಗಿ ಕೆಳಗಡೆ ಆಡಲಿಕ್ಕೆ ಸಂಕೋಚ, ಬಿಗುಮಾನ ಇದೆಲ್ಲ ಕೂಡ ಕಟ್ಟುತ್ತಿರುತ್ತೆ. ಇಲ್ಲ, ಫ್ರೀಯಾಗಿ ಹೋಗಿ ಆಡ್ಬೋದು, ಆದರೆ ನಮ್ಮ ಲೆವೆಲಲ್ಲಿ ಆಡೋವಂಥ ಫ್ರೆಂಡ್ಸ್ ಯಾರೂ ಸಿಗೋದಿಲ್ಲ ಅಕ್ಕಪಕ್ಕದಲ್ಲಿ. ಅವ್ರವ್ರದ್ದೇ ಅಭಿರುಚಿ ಬೇರೆ ಇರುತ್ತೆ. ಫ್ರೆಂಡ್ಸೇ ಇದ್ದರೆ ಎಂಜಾಯ್ ಮಾಡಲಿಕ್ಕೆ ಎಂಥ ಪ್ರಾಬ್ಲಮ್ ಇಲ್ಲ. ಈ ವಿಡಿಯೋಲ್ಲಿ ಒಂದು ಪಾರ್ಟ್ ಆದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.